ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹರ್ಬಲ್ ಝೋನ್ ಕನ್ನಡ. ನಾನಿವತ್ತು ನಿಮ್ಗೆ ಮನೆಯಲ್ಲೇ ಫೇಸ್ ವಾಶ್ ಅಥವಾ ಫೇಸ್ ಪ್ಯಾಕ್ ಹೇಗೆ ಮಾಡೋದಂತ ಹೇಳ್ತೇನೆ ನೋಡ್ರಿ. ಇದನ್ನು ನೀವು ಸಣ್ಣ ಮಕ್ಕಳಿಗೆ ಸ್ನಾನ ಮಾಡೋ ಮುಂದಾದರೂ ಯೂಸ್ ಮಾಡ್ಬೋದು. ಕಡಲೆ ಹಿಟ್ಟಿಗೆ ಬದಲಾಗಿ ಇದನ್ನು ಯೂಸ್ ಮಾಡಿದ್ರು ಬಹಳ ಚೆನ್ನಾಗಿ ಸ್ಕಿನ್ನು ಮಕ್ಕಳಿಗೆ ಬಿಸಿಲಾಗ ಹೋದ್ರೆ ಕಪ್ಪಾಗಂಗಿಲ್ಲ. ಇದನ್ನು ಎರಡು ಸೇರಿಸಿ ಮಿಕ್ಸಿಯಲ್ಲಿ ಏಕ್ದಮ್ ನೈಸಾಗಿ ಪೌಡ್ರ್ ಮಾಡ್ಬೇಕು ನೋಡ್ರಿ. ಈ ಥರ ಪೌಡ್ರ್ ಮಾಡಿ ನಿಮ್ಮದು ಆಯ್ಲಿ ಸ್ಕಿನ್ ಇದ್ರೆ ನೀವು ಇದ್ರಾಗ ಒಂದು 4 ಬಾದಾಮ್ ಹಾಕ್ಬೋದು, 4-5 ಬಾದಾಮ್ ಹಾಕ್ರಿ. ಆಮೇಲೆ ಡ್ರೈ ಸ್ಕಿನ್ನವರಿದ್ರೆ ನೀವು ಒಂದು 8ರಿಂದ 10 ಬಾದಾಮ್ ಇದರಲ್ಲಿ ಹಾಕ್ಬೋದು. ಇದನ್ನು ಎರಡು ಸೇರಿ ನೈಸಾಗೆ ಪೌಡ್ರ್ ಮಾಡ್ಕೊಂಬರ್ರಿ. ಈ ಥರ ಆಗ್ಬೇಕು ನೋಡ್ರಿ. ಇದನ್ನು ನೀವು ಒಮ್ಮೆ ಡಬ್ಬಾದಾಗ ಹಾಕಿ ಒಂದು 15 ದಿವ್ಸಕ್ಕೆ ಆಗುವಷ್ಟು ಸ್ಟೋರ್ ಮಾಡಿ ಇಡ್ಬೋದು. ನೀವು ಫ್ರಿಜ್ನಲ್ಲಿಟ್ಟರೆ 1 ಮಂತ್ ಆದರೂ ಇಡ್ಬೋದು. ಇದಕ್ಕೆ ರಾ ಮಿಲ್ಕ್ ಹಾಕ್ರಿ ಅಥವಾ ಯಾವುದೋ ಹಾಲು ಹಾಕಿದ್ರೂ ನಡಿತೈತಿ. ಈ ಥರ ನಿಮ್ಗೆ ಫೇಸ್ ಪ್ಯಾಕ್ ಹೇಗೆ ಬೇಕಲ್ಲ ಹಾಗೆ ಬೇಕಾದ್ರೆ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ರಿ. ಏಕ್ದಮ್ ನೈಸಾಗೆ ಇದನ್ನು ಈ ರೀತಿ ಪೇಸ್ಟ್ ಮಾಡಿಕೊಂಡು ಇದರಿಂದ ಪಿಗ್ಮೆಂಟೇಷನ್ ಕಡಿಮೆ ಆಗ್ತೈತಿ, ಪಿಂಪಲ್ ಕಲಿ ಕಮ್ಮಿ ಆಗ್ತಾವೆ, ಸ್ಕಿನ್ ಭಾಳ ಸಾಫ್ಟ್ ಆಗ್ತೈತಿ. ನೀವು ಯಾವುದೋ ಫೇಸ್ ವಾಶು ಅಥವಾ ಸೋಪು ಯಾವುದೋ ಫೇಸಿಗೆ ಯೂಸ್ ಮಾಡೋಕೆ ಹತ್ತಂಗಿಲ್ಲ. ಕೆಮಿಕಲ್ ಏನೂ ಇಲ್ದೇ ಈ ಥರ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಭಾಳ ಚೆನ್ನಾಗಿ ಆಗ್ತೈತೆ ನೋಡ್ರಿ. ಈ ರೀತಿ ಇದನ್ನು ನೀವು ಮುಖಕ್ಕೆ ಹಚ್ಚಿ ಸೋಪ್ ಟೈಪ್ ಯೂಸ್ ಮಾಡ್ಬೋದು. ಫೇಸ್ ಪ್ಯಾಕ್ ಆದ್ರೆ ಈ ಟೈಪ್ ಹಾಕಿ ಒಂದು 5-10 ನಿಮಿಷ ಬಿಟ್ಟು ಡೈಲಿ ವಾಶ್ ಮಾಡಿದ್ರು ನಡಿತೈತಿ. ನೀವು ವಾರಕ್ಕೊಮ್ಮೆ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೂ ನಡಿತೈತಿ. ಡೈಲಿ ಇದ್ರಲ್ಲೇನೆ 2ರಿಂದ 3 ಟೈಮ್ ನೀವು ಫೇಸ್ ವಾಶ್ ಮಾಡಿದ್ರು ಇದ್ರಲ್ಲೇನೆ ಮಾಡ್ಬೇಕು ನೋಡ್ರಿ. ಈ ಟೈಪ್ ಮಾಡಿ ನೀವು ಫೇಸ್ ವಾಶ್ ಮಾಡ್ಕೋಬೋದು. ಸ್ಕಿನ್ ಇದರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತೈತಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.